ಮಾಡ್ತೀರಿ ಸರ್? ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರದ ಬೀದರ್ ಜಿಲ್ಲೆ ಅಧ್ಯಕ್ಷ ಆದಂಥ ಪುಟ್ಟರಾಜ್ ಅಲಿಗೆ ಅವರು ನಾವು ಪ್ರೆಸ್ ಮುಖಾಂತರವಾಗಿ ಮಾತನಾಡೋದು ಏನು ಅಂತಂದರೆ SP ರಾಜಶೇಖರನವರಿಗೆ MLC ನಾಮಿನೇಟ್ ಮಾಡ್ಬೇಕಂತೇಳಿ ನಾವು ಕೇಳ್ತಾ ಇದ್ದೀವಿ ಸರ್ಕಾರಿಗೆ. ಆಮೇಲೆ ನಮ್ಮ ಕ್ರಿಸ್ತ ಕಮಿಟಿಗೆ ಸುಮಾರು ನಾವೆಲ್ಲ ಕ್ರಿಸ್ತರು ಭಾಳಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ದುಡಿಮೆ ಮಾಡಿದ್ದೀವಿ, ಪಕ್ಷಕ್ಕೋಸ್ಕರವಾಗಿ ದುಡಿಮೆ ಮಾಡಿದ್ದೀವಿ. ಪಕ್ಷದಲ್ಲೂ ಕೂಡ ಪ್ರತಿಯೊಂದು ಇದು ಮಾಡ್ಕೊಂಡು ಎಲ್ಲ MLA ಎಲೆಕ್ಷನ್ದಾಗ ಆಗಲಿ ಎಲ್ಲ ಜಾಗದಾಗಲಿ ಓಡಾಡಿ ನಾವು ಕ್ರಿಸ್ತರು ಸುಮಾರಿಂದಲೂ ಕೆಲಸ ಮಾಡ್ತಾ ಬಂದಿದ್ದೀವಿ. ಆದರೆ ನಮ್ಮ 30 ವರ್ಷದಿಂದ ನಮ್ಮ ಕ್ರಿಸ್ತ ಕಮಿಟಿಗೆ MLC ಆಗಲಿ MLA ಆಗಲಿ ಟೋಟಲ್ ಆಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇಲ್ಲ. ನಾವು ಹೇಳೋ ಉದ್ದೇಶ ಏನಂದರೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ರಾಜಶೇಖರನವರಿಗೆ MLC ಮಾಡ್ಬೇಕಂತೇಳಿ ಹೇಳ್ತಾ ಇದ್ದೀವಿ. ಮಾಡಿದ್ವಿ, MLC ಮಾಡಬೇಕು ಅವರಿಗೆ. ಯಾಕಂದ್ರೆ ನಮ್ಮ ಕ್ರಿಸ್ತ ಕಮಿಟಿಯಲ್ಲಿ ಇಲ್ಲ, MLC ಮಾಡಬೇಕು. ಯಾಕಂತಂದ್ರೆ ಸುಮಾರಿಂದಲೂ ನಾವು ಎಲ್ಲ ಎಲೆಕ್ಷನಲ್ಲಿ ಓಡಾಡಿ ಸುಮಾರಿಂದಲೂ ನಾವು ಇದು ಮಾಡಿದ್ದೀವಿ. ಹಾಗಾಗಿ ಇವರಿಗೆ SP ರಾಜಶೇಖರನವರಿಗೆ ಬೀದರ್ ಜಿಲ್ಲೆಯಿಂದ ಕ್ರಿಶ್ಚಿಯನ್ ಕಮಿಟಿದಲ್ಲಿ ಅವರಿಗೆ MLC ಮಾಡ್ಬೇಕಂತೇಳಿ ನಾವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಹೇಳ್ತಾ ಇದ್ದೀವಿ. SP ರಾಜಶೇಖರನವರಿಗೆ ಭಾಳಷ್ಟು ಸುಮಾರು ನಮ್ಮ ಶೆಲ್ಲಲ್ಲೂ ಕೂಡ ನಮಗೆ ಭಾಳ ಸಹಾಯ ಮಾಡಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ತುಂಬ ಸಹಾಯ ಮಾಡಿದ್ದಾರೆ. ಯಾಕಂತಂದರೆ ಇವಾಗ ಯೂತ್ ಕಾಂಗ್ರೆಸ್ಸಲ್ಲಿ ಕೂಡ ಅವರು ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದಾರೆ. ಅವಾಗೂ ಕೂಡ ಅವ್ರಿಗೇನು ಯಾವುದೇ ರೀತಿಯಿಂದ ಇದಾಗಲ್ಲ. ಬಟ್ SP ರಾಜಶೇಖರನವ್ರಿಗೆ ನಾವು MLC ಮಾಡಬೇಕು ನೀವು ಸರ್ಕಾರದಿಂದ ನಾವು. ಯಾಕಂತಂದರೆ ನಮ್ಮ ಕ್ರಿಶ್ಚಿಯನ್ ಕಮಿಟಿಗೆ ಇಲ್ಲಿ ತನಕ ಏನೂ ಆಗಿಲ್ಲ. ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಕೂಡ ಏನೂ ಆಗಿಲ್ಲ. ಹೈದರಾಬಾದ್ ಕರ್ನಾಟಕದಲ್ಲಿ SP ರಾಜಶೇಖರನವ್ರಿಗೆ ಇದೊಂದು MLC ಕೊಡ್ಬೇಕಂತೇಳಿ ನಾವು DK ಶಿವಕುಮಾರ್ ಅವ್ರಿಗೆ ಕೂಡ ನಾವು ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ಭಾಳ ಒಂದು ಮನವಿ ಮಾಡ್ತಾಯಿದ್ದೀವಿ SP ರಾಜಶೇಖರನ್. ಯಾಕಂದರೆ ಬೀದರಲ್ಲಿ ಕ್ರಿಶ್ಚಿಯನ್ ಕಮಿಟಿಗೆ ನಮ್ಗೆ ಯಾವುದೇ ರೀತಿಯಿಂದ ಇನ್ನತನ ಆಗಿಲ್ಲ. ಈ ಸರ್ತಿ ಮಾಡ್ಬೇಕು ಸಾಬ್ರೆ ನೀವು. ಯಾಕಂದರೆ ನಾವು ಪ್ರೆಸ್ ಮುಖಾಂತರವಾಗಿ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ, ಇದರಲ್ಲಿ ನೀವು ಮಾಡ್ಬೇಕಂತೇಳಿ ನಾವು ಭಾಳ ಒಂದು ಇದಿದೆ. ಇಲ್ಲಿ ತನಕ ಬೀದರ್ ಜಿಲ್ಲೆಯಲ್ಲಿ ಯಾವುದೂ ಕೊಟ್ಟಿಲ್ಲ, ಕೊಡಬೇಕು ನೀವು. ಹಾಗಾಗಿ ಹೇಳೋದು ಉದ್ದೇಶ DK ಹರಿಪ್ರಸಾದ್ ಅವರಿಗೆ ಕೂಡ ನಾವು ಮನವಿ ಮಾಡ್ತಾಯಿದ್ದೀವಿ. DK ಹರಿಪ್ರಸಾದ್ ಅವ್ರಿಗೆ ಕೂಡ ನಾವು ಮನವಿ ಮಾಡ್ತಾಯಿದ್ದೀವಿ. SP ರಾಜಶೇಖರನವರಿಗೆ ನಮ್ಮ ಕ್ರಿಶ್ಚಿಯನ್ ಕಮಿಟಿದಾಗ ಬೀದರ್ ಜಿಲ್ಲೆಯಲ್ಲಿ ಮಾಡಬೇಕಂತೇಳಿ ನಾವು ಭಾಳ ಒಂದು ಮನವಿ ಮನಪೂರ್ತಿ ಕಳಕಳಿಯಾಗಿ ನಿಮ್ಮಲ್ಲಿ ನಾವು ವಿನಂತಿ ಕೇಳ್ತೀವಿ. ಯಾಕಂದ್ರೆ ನಾವು ಕ್ರಿಸ್ತರು ನಾವು ಯಾವುದೇ ರೀತಿಯಿಂದಲೂ ಗಡಬಡ ಮಾಡ್ತಕ್ಕಂಥ ವ್ಯಕ್ತಿಗಳಲ್ಲ, ನಮ್ಮ ಗಡಬಡ ಮಾಡ್ತಕ್ಕಂಥ ಜೀವನವೂ ಕೂಡ ಅಲ್ಲ. ಯಾಕಂದರೆ ನಾವು ಶಾಂತಕೃತಿಯಿಂದಲೇ ಕ್ರಿಸ್ತರಾಗಿ ಬೆಳೆಯೋರು. ಆ ರೀತಿಯಿಂದ ನೀವು ಅದೊಂದು DK ಹರಿಪ್ರಸಾದ್ ಅವರಿಗೆ ಏನಪ್ಪ ಅಂದರೆ ನಮ್ಮ ರಾಜಶೇಖರ್ ಅವರ ಅಣ್ಣವ್ರಿಗೆ ಏನದಪ್ಪ ಅಂದರೆ ಇಲ್ಲೇ ಬೀದರ್ ಜಿಲ್ಲೆಯಿಂದ ಅವ್ರಿಗೆ MLC ನಮ್ಮ ಕ್ರಿಶ್ಚಿಯನ್ ಕಮಿಟಿಯಲ್ಲಿ ಮಾಡ್ಬೇಕಂತೇಳಿ ನಾವು ಮನಪೂರ್ವಕವಾಗಿ ನಿಮ್ಗೆ ಕೇಳ್ತೀವಿ. ಆಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರಿಗೂ ಕೂಡ ನಾವು ಮನವಿ ಮಾಡ್ತಾಯಿದ್ದೀವಿ. ಬೀದರ್ ಜಿಲ್ಲೆ ವತಿಯಿಂದ ನಮ್ಮ SP ರಾಜಶೇಖರನವರಿಗೆ MLC ನಾಮಿನೇಟ್ ಕೊಡೇಬೇಕು ಸರ್ ನೀವು. ಯಾಕಂದರೆ ಭಾಳ ಸುಮಾರಿಂದಲೂ ನಮ್ಗೆ ಭಾಳ 30 ವರ್ಷದಿಂದಲೂ ನಾವು ನಿಮ್ಮದು ಸ್ವತಂತ್ರವಾಗಿ ನಿಮ್ಮ ಕಾರ್ಯಕರ್ತಾಗಿ ಅಥವಾ ನಿಮ್ಮಲ್ಲಿ ಒಂದು ಒಳ್ಳೆ ರೀತಿಯಿಂದಲಾಗಿ ನಿಮ್ಮ ಪಕ್ಷದಲ್ಲಿ ದುಡಿದಿದ್ದೇವೆ. ನಮ್ಮ ಸಾಗರ್ ಖಂಡ್ರೆ ಸಾಹೇಬರು ಇದ್ದಾಗಿಂದ ಮನೆ ಬಂದಾಗಿನ ಹಿಡಿದು ಕೂಡ ಪಕ್ಷದಲ್ಲಿ ದುಡಿದು ನಾವು ಸುಮಾರು ಕಷ್ಟಪಟ್ಟು ಮಾಡಿದ್ದೀವಿ. ನಾವು ಕ್ರಿಸ್ತರು. ಯಾಕಂದರೆ ನಾವು ಎಲ್ಲಿ ಬಂದಿದ್ದೀವಿ ಭಾಳ ಮೌನವಾಗಿ ನಿಂತಿರೋಂಥ ವ್ಯಕ್ತಿಗಳು. ಹಾಗಾಗಿ ಏನಪ್ಪ ಅಂತಂದರೆ ನೀವು ಇದೊಂದು SP ರಾಜಶೇಖರನವರಿಗೆ ನೀವು ಇದು ನಾಮಿನೇಟ್ ಮಾಡ್ಬೇಕಂತೇಳಿ ನಾವು MLC ನಾಮಿನೇಟ್ ಮಾಡ್ಬೇಕಂತೇಳಿ ನಾವು ನಿಮಗೆ ಮನಪೂರ್ತಿಯಾಗಿ ಕೇಳ್ಕೊತೀವಿ ದಯವಿಟ್ಟು. ಯಾಕಂತಂದರೆ ನಮ್ಮದೊಂದು ಆಸೆ, ನಮ್ಮ ಕ್ರಿಸ್ತ ಲಿಖನಾಗಿ ಯಾವುದೇ ರೀತಿಯಿಂದ ಗಡಬಡದಿಂದಲೂ ಯಾವುದೇ ರೀತಿಯಿಂದ ಬಂದಿಲ್ಲ, ಆ ರೀತಿಯಿಂದ ನಾವು ಗಡಬಡ ಮಾಡಲಿಲ್ಲ. ಹಾಗಾಗಿ ನೀವು ಮಾಡ್ಬೇಕಂತೇಳಿ ದಯವಿಟ್ಟು ನೀವು ನಾವು ವಿನಂತಿ ಕೇಳ್ತೀವಿ. ಯಾಕಂದರೆ ಎಲ್ಲ ರೀತಿಯಿಂದ ಇದ್ದಂಗಿದೆ ಮಾಡ್ಬೇಕಂತೇಳಿ ನಾವು ಭಾಳ ಒಂದು ಮನಪೂರ್ತಿಯಾಗಿ ನಿಮಗೆ ಕೇಳ್ತಾ ಇದ್ದೀವಿ. SP ರಾಜಶೇಖರನವರಿಗೆ ಜೈ ಭೀಮ್, ಜೈ ಕಾಂಗ್ರೆಸ್. ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಭಾಲ್ಕಿ ತಾಲೂಕಾ ವತಿಯಿಂದ
ಇಂದು ಈ ಪ್ರೆಸ್ ಮೀಟಿಂಗ್ ಹೇಳೋದು ಉದ್ದೇಶ ಏನಂತಂದರೆ, ಪ್ರೆಸ್ನಲ್ಲಿ ಬರೋದು ಉದ್ದೇಶ ಏನಂತಂದರೆ, SP ರಾಜಶೇಖರ್ ಅಣ್ಣವರಿಗೆ ತಾವು ಕ್ರಿಶ್ಚಿಯನ್ ಒಂದು ಜನಾಂಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ರಾಜಕೀಯ ವ್ಯಕ್ತಿ, ಒಳ್ಳೆಯ ರೀತಿಯಿಂದ ಈ ಜನಾಂಗಕ್ಕೆ ಮತ್ತು ಎಲ್ಲ ಜನಾಂಗಕ್ಕೆ ಸವಲತ್ತನ್ನು ತಲುಪಿಸಿಕೊಟ್ಟಿರ್ತಕ್ಕಂಥ ಒಬ್ಬರು SP ರಾಜಶೇಖರ್ ಅವರಿಗೆ MLCಯನ್ನು ಯಾಕೆ ನಾವು ಹೇಳುತ್ತಿದ್ದೇವೆ ಅಂದರೆ, MLC ಯಾಕೆ ಮಾಡಬೇಕು ಅಂತ ಹೇಳ್ತಾರೆ, ಒಳ್ಳೆಯ ವ್ಯಕ್ತಿ ಹೊಂದಿರತಕ್ಕಂಥ ರಾಜಶೇಖರ್ ಅಣ್ಣವರಿಗೆ ನಾವು ಯಾಕೆ ಹೇಳ್ತಿದ್ದೇವೆ ಅಂತಂದ್ರೆ, ಬಾಲ್ಕಿ ತಾಲೂಕದಲ್ಲಿ ನಮಗೆ ಭಾಳಷ್ಟು ಸಲ ಬೀದಿ ಬದಿ ವ್ಯಾಪಾರಿ ಯಾರೂ ನಮ್ಗೆ ಸಪೋರ್ಟ್ ಕೊಟ್ಟಿಲ್ಲ. ರಾಜಶೇಖರ್ ಅಣ್ಣವರು ಖುದ್ದಾಗಿ ಬಂದು ನಮಗೆ ಸಪೋರ್ಟನ್ನು ಕೊಟ್ಟಿದ್ದಾರೆ. ಅವರಿಗೆ ಸರ್ಕಾರಕ್ಕೆ ಮತ್ತು ಸಚಿವರಿಗೆ ತಿಳಿಸುವುದ ಕಾರಣ ಏನಂತಂದರೆ, ಅವರಿಗೆ ಈ ಒಂದು ಕ್ರಿಶ್ಚಿಯನ್ ಜನಾಂಗಕ್ಕೆ ಸೇರಿರ್ತಕ್ಕಂಥ ರಾಜಶೇಖರ್ ಅಣ್ಣವರಿಗೆ MLCಯನ್ನು ಮಾಡಬೇಕಂತಂದು ನಮ್ಮ ಕರ್ನಾಟಕ ಬೀದಿ ಬದಿ ವ್ಯಾಪಾರ ವತಿಯಿಂದ ನಾನು ಇವತ್ತು ಕೂಡ ನಮ್ಮ ರಾಜ್ಯಾಧ್ಯಕ್ಷರಿಗೆ ಬೆಂಗಳೂರಿನಲ್ಲೇ ಮಾತಾಡಿದ್ದೀನಿ. ಅಣ್ಣವರು SP ರಾಜಶೇಖರ್ ಅಣ್ಣವರು ಇವರಿಗೆ MLC ಸೀಟ್ ಸಲುವಾಗಿ ತಾವು ಸರ್ ಅವರಿಗೆ ಸಪೋರ್ಟ್ ಮಾಡ್ಬೇಕಂದಿದಾಗ ಹೇಗೆ ಮಾಡಬೇಕಪ್ಪ ಅಂತಂದು ಒಂದು ಮಾತು ಕೇಳಿದಾಗ ಅವರು ನಮಗೆ 24 hours ಬೀದಿ ಬದಿ ವ್ಯಾಪಾರಿ ಬಾಲ್ಕಿಯಲ್ಲಿ ಏನೇ ಒಂದು ಸಮಸ್ಯೆ ಬಂದಾಗ ನಮ್ಮ ಹಗಲಿರುಳು ಅವರು ನಮ್ಮ ಜೊತೆ ಇದ್ದು ಕೆಲಸ ಮಾಡಿಕೊಡ್ತಾರ. ಅಂಥ ಒಂದು ವ್ಯಕ್ತಿಗೆ ನಾವು MLC ಯಾಕೆ ಮಾಡಬಾರ್ದು ಅಂತ ನಮ್ಮ ಮನಸ್ಸಿನಲ್ಲಿ, ನಮ್ಮ ಬೀದಿ ಬದಿ ವ್ಯಾಪಾರಿ ಕಡೆಯಿಂದ, ನಮ್ಮ ಜನಾಂಗ ಕಡೆಯಿಂದ ಕೂಡ ಈ ಒಂದು ವಿಚಾರ ಬಂದಿದೆ. ಇವರಿಗೆ MLC ಸೀಟನ್ನು ತಾವು ಸರ್ಕಾರ ಇದಕ್ಕೆ ಎಚ್ಚರಗೊಳಿಸಿಕೊಂಡು ತಾವು ಈ ಒಂದು ರಾಜಶೇಖರ್ ಅಣ್ಣವರಿಗೆ MLCಯನ್ನು ಮಾಡಬೇಕಂತಂದು ನಮ್ಮ ಕರ್ನಾಟಕ ಬೀದಿ ಬದಿ ವ್ಯಾಪಾರ ಬಾಲ್ಕಿ ವತಿಯಿಂದ ನಾನು ಸಿದ್ದರಾಮಯ್ಯ ಬಾಬಯ್ಯ ಸ್ವಾಮಿ ನಾನು ಅವರಿಗೆ ಕೇಳ್ಕೊಳ್ತಿದ್ದೇನೆ. ಕ್ರಿಶ್ಚಿಯನ್ ಕಮಿಟಿ ಸುಮಾರು 40-50 ವರ್ಷ ಏನು ಸೌಲಭ್ಯ ಕೇಳಿಲ್ಲ, ಏನೂ ಮಾಡಿಲ್ಲ. ಅದ್ರ ಕಡೆಯಿಂದ MLC ಕೊಡ್ಬೇಕಂಥೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒತ್ತಾಯ ಮಾಡ್ತಾ ಇದ್ದೆವು. ಹಾಗೂ ಈಶ್ವರ್ ಖಂಡ್ರೆ ಅವರಿಗೆ ಮನವಿ ಮಾಡ್ತಾ ಇದ್ದೆವು. ರಾಜಶೇಖರ್ B ಪಾಟೀಲ್ ಹುಮ್ನಾಬಾದ್ ಮಾಜಿ ಸಚಿವರಿಗೂ ನಮ್ಮ ಕ್ರಿಶ್ಚಿಯನ್ ಜನರು ಸುಮಾರು 60 ವೋಟರ್ಸ್ ಇದ್ದೆವು. ಅದ್ರ ಕಡೆಯಿಂದ ನಮಗೆ 60 ಲಕ್ಷ ಹೈದರಾಬಾದ್ ಕರ್ನಾಟಕದಲ್ಲಿ ಇದ್ದೆವು. ಅದ್ರ ಕಡೆಯಿಂದ ನಮಗೆ ಯಾವುದೇ ಒಂದು ಟಿಕೆಟ್ ಸಿಕ್ಕಿಲ್ಲ, ಏನೂ ಕೊಟ್ಟಿಲ್ಲ. ಏನೇ ನಾವು ಸೌಲಭ್ಯ ಕೇಳತ್ತರ ನಮ್ಗೆ SC ಕೋಟದಾಗ ಬರ್ತದಂತಾರೆ, ನಮ್ಗೆ SCದಾಗ ಬರಲ್ಲ, ನಾವು ಮೈನಾರಿಟಿದಾಗ ಬರ್ತೇವೆ. ನಮಗೆ MLC ಈ ಸಾರಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೆವು. ಈಶ್ವರ್ ಖಂಡ್ರೆ ಅವರಿಗೆ, ರಾಜಶೇಖರ್ B ಪಾಟೀಲ್ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, DK ಶಿವಕುಮಾರ್ ಅವರಿಗೆ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು. ಜೈ ಹಿಂದ್, ಜೈ ಕರ್ನಾಟಕ.